ಸೇಡಿಯಾಪು ಕೃಷ್ಣ ಭಟ್ಟ ಅವರು ಬರೆದಿರುವ ನಾಗರ ಬೆತ್ತ ಎನ್ನುವ ಪಾಠದ ವಿಚಾರಗಳನ್ನ ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಸೇಡಿಯಾಪು ಕೃಷ್ಣ ಭಟ್ಟರ ಪರಿಚಯ. ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರು. ಕನ್ನಡದ ಕವಿ, ಕಥೆಗಾರರು ಆಗಿದ್ರು, ಸ್ವತಂತ್ರ ಹೋರಾಟಗಾರರು ಕೂಡ ಆಗಿದ್ದಾರೆ. ಮಂಗಳೂರಿನ ಸಂತ ಅಲಾಶಿಯಸ್ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾಗಿದ್ದರು. ಒಟ್ಟು 16 ಕೃತಿಗಳನ್ನ ರಚಿಸಿದ್ದಾರೆ. ಚಂದ್ರಕಂಡ ಮತ್ತು ಇತರ ಕಾವ್ಯಗಳು, ಫಳಮೆಗಳು ಇವರ ಕಥಾ ಸಂಕಲನ. ಇವರ ವಿಚಾರ ಪ್ರಪಂಚ ಕೃತಿಗೆ 1994ರಲ್ಲಿ ಪಂಪ ಪ್ರಶಸ್ತಿ ದೊರಕಿದೆ. ಛಂದೋಗತಿ ಕೃತಿಗೆ ವರ್ಧಮಾನ ಪ್ರಶಸ್ತಿ ದೊರಕಿದೆ. ಒಬ್ಬ ಕನ್ನಡದ ಹಿರಿಯ ಕವಿ ಅಂತಾನೆ ನಾವು ಅವರನ್ನ ಕರಿತೀವಿ. ಇಷ್ಟು ಅವರ ಪರಿಚಯ. ನೇರವಾಗಿ ಈಗ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೋತ್ತರಗಳು. ಸಣ್ಣ ಹುಡುಗ ಸೋದರತ್ತೆಯ ಮನೆಗೆ ಹೋಗಿ ಪಡೆದ ಅನುಭವಗಳ ಸ್ವಾರಸ್ಯವನ್ನ ವಿವರಿಸಿ. ಪ್ರಶ್ನೆ 2. ಸಣ್ಣ ಹುಡುಗನಿಗೆ ನೆನಪಿನ ಕಾಣಿಕೆಯಾಗಿ ಸಿಕ್ಕ ನಾಗರ ಬೆತ್ತದೊಂದಿಗಿನ ಸಂಬಂಧಗಳನ್ನ ವಿವರಿಸಿ. ಹಾಗೆ ಪ್ರಶ್ನೆ 3. ದೇವಜ್ಜಿಯ ಭಾಗ್ಯವನ್ನು ಮುಕ್ಕಿ ತಿಂದದ್ದು ಒಂದು ನಾಗರ ಬೆತ್ತ, ಹೇಗೆ ವಿವರಿಸಿ. ಪ್ರಶ್ನೆ 4. ಬ್ರಿಟಿಷ್ ಆಡಳಿತದ ಬಗ್ಗೆ ಜನಸಾಮಾನ್ಯರಲ್ಲಿದ್ದ ಭಾವನೆಯನ್ನ ಕಥೆಯ ಹಿನ್ನೆಲೆಯಲ್ಲಿ ವಿವರಿಸಿ. ಒಟ್ಟು 4 ರೀತಿ ಪ್ರಶ್ನೆಗಳಿರ್ತದೆ. ಈಗ ನೇರವಾಗಿ ನಾಗರ ಬೆತ್ತ ಒಂದು ಪಾಠದ ವಿಚಾರಗಳನ್ನ ನಾವು ನೋಡ್ತಾ ಹೋಗೋಣ. ಸಾರಾಂಶವನ್ನ ಒಂದಷ್ಟು ನೋಡ್ತಾ ಹೋಗೋಣ. ನೇರವಾಗಿ ನಾಗರ ಬೆತ್ತ ಅನ್ನುವಂಥದ್ದು ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಭಾಗದ ಹಲವರಿಗೆ ಈ ಪದದ ಪರಿಚಯ ಇರ್ತದೆ. ನಾಗರ ಬೆತ್ತ ಇಲ್ಲಿ ನಮ್ಗೆ ಏನು ಅಂತಂದ್ರೆ ಒಂದು ಉತ್ತಮ ಪುರುಷ ನಿರೂಪಣೆಯ ಕತೆ. ಒಬ್ಬ ಹುಡುಗ ತನ್ನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಳ್ಳೋ ರೀತಿನಲ್ಲಿ ಈ ಕತೆ ಆರಂಭ ಆಗುತ್ತೆ. ಅಂದ್ರೆ ಈ ನಾಗರ ಬೆತ್ತ ಅನ್ನುವಂಥದ್ದು ಸಾಮಾನ್ಯ ಈಗ ಒಂದ್ ಬೆತ್ತ ಬರುತ್ತಲ್ಲ ಬಿದ್ರಿಂದ, ಆ ರೀತಿ ಒಂದು ಬೆತ್ತ ಅದು. ಆ ಬೆತ್ತಕ್ಕೆ ಎಷ್ಟು ಮಹತ್ವ ಇತ್ತು, ಆ ಬೆತ್ತದ ಹಿನ್ನೆಲೆ ಹೇಗಿತ್ತು, ಅದನ್ನೆಲ್ಲ ಕೂಡ ಇಲ್ಲಿ ಹೇಳ್ತಾರೆ. ಪ್ರಾರಂಭದಲ್ಲಿ ನಾವು ನೋಡ್ಬೋದು, ಹುಡುಗನ ಬದುಕಿನ ಲವಲವಿಕೆಯ ಪ್ರಪಂಚ, ಅವನ ಉತ್ಸಾಹ, ಮುಗ್ಧ ಕುತೂಹಗಳ ಜೊತೆಗೆ ಇಲ್ಲಿ ಅವನು ಹೆಂಗಿದ್ದ, ಅವನ ಬಾಲ್ಯ ಹೇಗಿತ್ತು, ಅವರ ಮಾವನ ಮನೆ, ಅಲ್ಲಿ ಲಿಂಗಯ್ಯ ಆಗಿರ್ಬೋದು, ಅವನ ಸುತ್ತಮುತ್ತಲು ಒಂದ್ ರೀತಿ ಖುಷಿಯ ವಾತಾವರಣ, ಆ ಮಲೆನಾಡು ಏನು ಆ ಕರಾವಳಿ ಭಾಗದಿಂದ ಮಧ್ಯ ಈ ಕಡೆ ಹಾಸನ ಪಕ್ಕದ ಒಂದಷ್ಟು ಭಾಗಕ್ಕೆ ಸೇರ್ಕೊಂಡು ಆ ಭಾಗದ ಒಂದು ಪರಿಸರವನ್ನ ಅಲ್ಲಿನ ಒಂದು ಕಲ್ಚರ್ ಅನ್ನ ಈ ಒಂದು ಲೇಖಕರು ನಮ್ಗೆ ಒಂದು ಹುಡುಗನ ರೂಪದಲ್ಲಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಆರಂಭಿಕವಾಗಿ ಕಥೆಯಲ್ಲಿ ಮಾಡ್ತಾ ಹೋಗ್ತಾರೆ. ಆನಂತರ ತನ್ನ ಊರಿನಿಂದ ಮಾವನ ಮನೆಗೆ ಬಂದು ಸುಂದರವಾದ ನಾಗರ ಬೆತ್ತದೊಂದಿಗೆ ತಿರುಗಿ ತನ್ನ ಮನೆಗೆ ಬರುವಾಗಿನ ಸನ್ನಿವೇಶವೆಲ್ಲ ಕೂಡ ಉತ್ಸಾಹದಿಂದ ಸಡಗರದಿಂದ ತುಂಬಿಕೊಂಡಿದೆ. ಅಲ್ಲಿ ಅವನು ವಾಪಸ್ ಬರೋವರೆಗೂ ಒಂದ್ ರೀತಿ ಸಂಭ್ರಮಿಸ್ತಾ ಇರ್ತಾರೆ. ಪ್ರತಿ ಒಂದು ವಿಷಯದಲ್ಲೂ ಖುಷಿ, ಸಂತೋಷ, ಆನಂದದಿಂದ ಕೂಡಿರುತ್ತೆ. ಆದ್ರೆ ಆ ಹುಡುಗ ತನ್ನ ಮಾವನ ಮನೆಯಿಂದ ವಾಪಸ್ ಬರುವಾಗ ನೋಡಿ, ಅವನಿಗನ್ಸುತ್ತೆ ಇದೇ ತರ ಖುಷಿ ನಮ್ಮನೆಯಲ್ಲೂ ಇರುತ್ತೆ ಅನ್ನುವಂತ ಭಾವನೆಯೊಂದಿಗೆ ಬಂದಂತ ಹುಡುಗನಿಗೆ ಅವನ ಮನೆಯಲ್ಲೂ ಅವನನ್ನು ಪ್ರೀತಿಸುವ ಜನ ಇದ್ದಾರೆ. ತಾಯಿ, ಅಜ್ಜ, ದೇವಜ್ಜಿ ಎಲ್ಲರೂ ಅವನನ್ನ ಪ್ರೀತಿಸುವವರೇ. ಆದ್ರೆ ತಿರುಗಿ ತನ್ನ ಮನೆಗೆ ಬಂದೊಡನೆ ಅವನು ಬೇರೊಂದು ಬಗೆಯ ಸನ್ನಿವೇಶವನ್ನೇ ಎದುರಿಸಬೇಕಾಗುತ್ತದೆ. ಅಂದ್ರೆ ಈ ಹಿಂದೆ ಅವನ ಮಾವನ ಮನೆಗೆ ಹೋಗೋ ಮುಂಚೆ ತುಂಬಾ ಎಲ್ರು ಮನೆಯವರು ಕೂಡ, ಇವನ್ ಸ್ವಂತ ಮನೆಯವರು ಕೂಡ ಎಲ್ಲ ಹಚ್ಕೊಳ್ತಾ ಇದ್ರು. ಆಮೇಲೆ ವಾಪಸ್ ಬಂದಾಗ ಇವನ ಮೇಲೆ ಒಂದ್ ರೀತಿ ಪ್ರೀತಿ ತೋರಿಸದೆ ಒಂದ್ ರೀತಿ ಜಗಳ ಮಾಡುವಂತದ್ದು, ಆ ಬೆತ್ತವನ್ನು ಮುರಿದಾಕುವಂತ ಒಂದು ದುಃಖದ ಒಂದು ವಿಚಾರ ಅಲ್ಲಿ ನಮ್ಗೆ ಕಂಡು ಬರುತ್ತೆ. ನೋಡಿ, ಅಲ್ಲಿ ಅಜ್ಜ ಸಿಟ್ಟಿನಿಂದ ನಾಗರ ಬೆತ್ತವನ್ನ ಮುರಿದಾಕ್ಬಿಡ್ತಾನೆ. ಅಂದ್ರೆ ಈ ಮಾವನ ಮನೆಯಿಂದ ಒಂದು ನಾಗರ ಬೆತ್ತವನ್ನ ಈ ಹುಡುಗ ತಗೊಂಡ್ ಬರ್ತಾನೆ. ಅಲ್ಲಿ ಕೆಲ್ಸದ ಲಿಂಗಯ್ಯ ಅನ್ನುವಂತವನು ಇವ್ರು ಮಾಡಿ ಕೊಡ್ತಾರೆ. ಸೊ ಅದನ್ನ ಇವನದು ಪ್ರೀತಿಯಿಂದ ತಗೊಂಡ್ಬಂದಿರ್ತಾನೆ ಆ ಬೆತ್ತನ. ಸೊ ಆ ಬೆತ್ತ ತಂದಿದ್ದಕ್ಕೆ ಅವ್ರ ತಾತನಿಗೆ ಸಿಟ್ಟು ಬಂದು ಆ ನಾಗರ ಬೆತ್ತವನ್ನ ಮುರಿದು ಹಾಕ್ಬಿಡ್ತಾನೆ. ಅದ್ರ ಕಾರಣ ಯಾಕೆ ಅಂತ ಹುಡುಗ ತಿಳ್ಕೊಳ್ದೆ, ಸಾಮಾನ್ಯವಾಗಿ ನಾವು ಮಕ್ಕಳಿಗೆ
ಏನೇ ಒಂದು ಕೊಟ್ಟಾಗ ಅಥವಾ ಕಿತ್ಕೊಂಡಾಗ ಸಡನ್ಲಿ ಕಿತ್ಕೊಂಡ್ರೆ ಅದೇನೋ ವಸ್ತು ಅಂತ ಗೊತ್ತಿಲ್ಲದೆ ಮಗು ಏನ್ ಮಾಡುತ್ತೆ, ಹಠ ಮಾಡುತ್ತೆ. ಆ ರೀತಿ ಇಲ್ಲಿ ಆ ಬೆತ್ತದ ಹಿನ್ನೆಲೆ ಏನು ಅಂತೇಳಿ ಆ ಮಗು ಗೊತ್ತಿಲ್ಲದೆ ಆ ಮಗು ದುಃಖ ಪಡ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನಾಗರ ಭತ್ತ ಯಾಕೆ ಆ ಮನೆಯಲ್ಲಿ ಅರುಚಿ, ಅಂದ್ರೆ ರುಚಿ ಇಲ್ಲದೆ ಇರೋ ರೀತಿ, ಅಂದ್ರೆ ದುಃಖದ ಒಂದು ವಿಷಯ ಆಗಿದೆ ಅನ್ನುವಂಥದ್ದರ ಬಗ್ಗೆ ಅಲ್ಲಿ ಅವ್ರ ಮನೆಯಲ್ಲಿ ಆ ಹುಡುಗನಿಗೆ ದೇವಜ್ಜಿ ಅನ್ನುವಂತ ಅಜ್ಜಿ ಒಂದಷ್ಟು ಕಥೆಯನ್ನ ಹೇಳ್ತಾ ಹೋಗ್ತಾರೆ. ದೇವಜ್ಜಿ ಇಲ್ಲಿ ಒಂದ್ ರೀತಿ ಕಥೆಯನ್ನ ನಿರೂಪಕಳನ್ನಾಗಿ ಲೇಖಕರು ಬಳಸ್ಕೊಳ್ತಾ ಹೋಗ್ತಾರೆ. ಆ ಮೂಲಕ ಕಥೆಗಾರರು ಹೆಚ್ಚಾಗಿ ಅಧಿಕೃತವಾಗಿರುವಂತ ನಿರೂಪಕನನ್ನ ಒದಗಿಸ್ತಾ ಹೋಗ್ತಾರೆ. ದೇವಜ್ಜಿ ತನ್ನ ಕಾಲದ ಒಂದು ಬದುಕಿನ ಬಗ್ಗೆ ಹೇಳ್ತಾ ಹೋಗ್ತಾಳೆ. ಯಾವ ರೀತಿಯಾಗಿ ಆ ಹುಡುಗನ ಮುಗ್ಧ ದೃಷ್ಟಿಕೋನಕ್ಕಿಂತ ಭಿನ್ನವಾದಂತ ಪ್ರಬುದ್ಧ ದೃಷ್ಟಿಕೋನ ಇದರಿಂದ ಕತೆಗೆ ಬರ್ತಾ ಹೋಗುತ್ತೆ. ಅವನೊಂದ್ ರೀತಿ ಇನ್ನೋಸೆಂಟ್ ಫೆಲೋ ಅವನು ಹುಡುಗ ಇನ್ನೋ, ಆದ್ರೆ ಆ ಪ್ರಬುದ್ಧತೆಯನ್ನ ಆ ಕತೆ ಆ ಹುಡುಗನಿಗೆ ಕೊಡ್ತಾ ಹೋಗುತ್ತೆ. ಒಂದ್ ಬೆತ್ತ ನಿಮ್ ತಾತ ಮುರ್ದಾಕ್ತ ಅಂತ ನೀನ್ ಅಳ್ತಾ ಇದೀಯಲ್ಲ, ಇಷ್ಟೇ ಅಲ್ಲ, ಇದ್ರ ಹಿಂದೆ ಕತೆ ಇದೆ ನೋಡು. ಇಲ್ಲಿ ನಮ್ ಜೀವನ ಇಷ್ಟು ಖುಷಿಯಾಗಿದ್ದ ಜೀವನ ಈ ರೀತಿ ಟರ್ನಿಂಗ್ ಪಡ್ಕೊಳಕ್ ಈ ಬೆತ್ತನೇ ಕಾರಣ ಅನ್ನೋ ರೀತಿನಲ್ಲಿ ಹಲವು ವಿಚಾರಗಳನ್ನ ಹೇಳ್ತಾರೆ. ದೇವಜ್ಜಿ ಕತೆ ಹೇಳಿ ಇಂದಿನ ದುರಂತವನ್ನ ಮತ್ತೆ ಅನುಭವಿಸತೊಡಗಿ ದುಃಖ ತಪ್ತಳಾದಾಗ ಹುಡುಗ ಮುಂದಿನ ಕಥೆಯ ನಿರೂಪಣೆಯನ್ನ ತಾನು ತೆಗೆದುಕೊಳ್ತಾ ಹೋಗ್ತಾನೆ. ತನ್ನ ನಿರೂಪಣೆಯನ್ನ ಹೆಚ್ಚು ಅಧಿಕೃತಗೊಳಿಸಲು ಅಲ್ಲಲ್ಲಿ ದೇವಜ್ಜಿಯ ಮಾತುಗಳು ಉದ್ಧರಿಸ್ತಾ ಹೋಗ್ತಾನೆ. ಇದೆಲ್ಲ ಕೂಡ ಕಥೆ ನಿರೂಪಣೆಯಲ್ಲಿ ಲೇಖಕರು ನಮ್ಗೆ ತಿಳಿಸ್ತಾ ಹೋಗ್ತಾರೆ. ನಿರೂಪಣೆಯ ದೃಷ್ಟಿಯಿಂದ ಗಮನಿಸ್ಬೇಕಾದ್ರೆ ಹುಡುಗ ಮತ್ತು ದೇವಜ್ಜಿಯ ಗಂಡ ನಾಗರ ಬೆತ್ತವನ್ನ ಪಡೆಯುವ ಮೂಲ ಮತ್ತು ಬೆತ್ತ ಬಗ್ಗೆ ಪಡುವ ಸಂಭ್ರಮದಲ್ಲಿನ ಹೋಲಿಕೆ, ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಆಗತ್ತೆ. ಯಾಕೆ ಅಂದ್ರೆ ಅಲ್ಲಿ ಹುಡುಗ ಒಂದು ಆ ಬೆತ್ತ ಹೆಂಗೆ ಅವ್ರಿಗೆ ಸಿಕ್ಕತ್ತೆ. ಸೊ ಇಲ್ಲಿ ದೇವಜ್ಜಿಯ ಗಂಡ ದೇವಜ್ಜಿಗೂ ಕೂಡ ಅಲ್ಲಿ ಎಲ್ಲೋ ಒಂದ್ ಕಡೆ ಸಿಕ್ಬಿಡುತ್ತೆ. ಆ ರೀತಿ ಒಂದು ಬೆತ್ತ ಸಿಕ್ಕಿತು ಅಂದ ತಕ್ಷಣನೇ ನಾವು ತಗೊಂಡು ಅದರಲ್ಲಿ ಏನೋ ಒಂದು ವ್ಯತ್ಯಾಸ ಆದಾಗ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಎಲ್ಲ ಕೂಡ ಅಲ್ಲಿ ಲೇಖಕರು ಚರ್ಚೆ ಆಗ್ತದೆ. ಇಲ್ಲಿ ಒಂದು ಹುಡುಗನ ವಿಚಾರದಲ್ಲೂ ಆಗ್ತದೆ, ದೇವಜ್ಜಿ ಗಂಡ ವಿಚಾರದಲ್ಲೂ ಆಗ್ತದೆ. ಅಂದ್ರೆ ಬ್ರಿಟಿಷ್ ಆಳ್ವಿಕೆ ಸಂದರ್ಭದಲ್ಲಿ ಯಾವ ರೀತಿ ವ್ಯವಸ್ಥೆ ಇತ್ತು, ಅವ್ರು ಹೇಗೆ ಒಬ್ಬ ನಾನು ಮುಗ್ಧ ವ್ಯಕ್ತಿಯನ್ನು ಕೂಡ ಅವ್ರು ಹಿಂದೆ ಮುಂದೆ ನೋಡದೆ ಹೊಡೆಯುವಂಥದ್ದು, ಅವ್ರಿಗೆ ಬೈಯುವಂಥದ್ದು, ಮುದಲಿಸುವಂಥದ್ದು ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಆಮೇಲೆ ನೀವು ನೋಡ್ಬೋದು ಇಲ್ಲಿ ದುರಂತವನ್ನ ನೆನಪಿಸ್ತಾ ಹೋಗುತ್ತೆ. ಅಲ್ಲಿ ಹೆಂಗಿತ್ತು ಅವರ ಕಷ್ಟ ಹೆಂಗಿತ್ತು ಅದನ್ನೆಲ್ಲ ಹೇಳ್ತಾರೆ. ಅಂದ್ರೆ ಇಲ್ಲಿ ದೇವಜ್ಜಿ ಏನು ಅಂತಂದ್ರೆ ತುಂಬಾ ಅವರ ಗಂಡನ ಜೊತೆಗೆ ಹೋಗಿ, ಅಂದ್ರೆ ಅವ್ರು ಆ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ ಆ ಕಾಲದಲ್ಲಿ ಬಸ್ ಇರ್ಲಿಲ್ಲ. ಆಗಿನ ಕಾಲದಲ್ಲಿ ಅವ್ರು ಮದುವೆ ಆದ್ರೆ ಅಥವಾ ಗಂಡನ ಮನೆಗೆ ಹೋಗ್ಬೇಕು, ಅವೆಲ್ಲ ಕೂಡ ತುಂಬಾ ಕಷ್ಟ. ಇಲ್ಲಿ ಏನು ಅಂತಂದ್ರೆ ತಂದೆ ಮನೆಗೆ ಹೋಗಿರ್ತಾರೆ, ತಂದೆ ಮನೆಯಿಂದ ವಾಪಸ್ ಗಂಡನ ಮನೆಗೆ ಬರುವಾಗ ದಾರಿ ಮಧ್ಯದಲ್ಲಿ ಆ ಬೆತ್ತ ಹಿಡ್ಕೊಂಡು ದೇವಜ್ಜಿ ಗಂಡ ನಿಂತ್ಕೊಂಡಿರ್ತಾನೆ. ಅವಾಗ ಈ ಬ್ರಿಟಿಷರು ಯಾವ ರೀತಿಯಾಗಿ ಅವನನ್ನ ಬಂದು ಹೊಡೆದ್ ಬಿಡ್ತಾರೆ, ಆ ಬೆತ್ತವನ್ನ ಕಿತ್ಕೊಂಡ್ಬಿಡ್ತಾರೆ. ಆ ಬೆತ್ತವನ್ನ ಕಿತ್ಕೊಂಡಾಗ ಅವನು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗ್ತಾನೆ. ಅವಾಗ ಬ್ರಿಟಿಷರು ಅವನನ್ನ ಸಾಯಿಸ್ಬಿಡ್ತಾರೆ. ಆ ಸಾಯಿಸಿದಂತ ಸಂದರ್ಭದಲ್ಲಿ ದೇವಜ್ಜಿಗೆ ತುಂಬಾ ದುಃಖ ಆಗ್ಬಿಡುತ್ತೆ. ಮತ್ತಿನ್ನೊಂದೇನು ಭಯ ಶುರು ಆಗ್ಬಿಡುತ್ತೆ. ಈಗೆಲ್ಲೋ ಮನೆ ಹತ್ರ ಸಾವು ಸಂಭವಿಸಿದ್ರೆ ಒಂಥರ, ಈಗಿನ ಕಾಲದ ತರ ಆಂಬುಲೆನ್ಸ್ ಇಲ್ಲ, ಬಸ್ ಇಲ್ಲ, ಏನೂ ಇಲ್ದಿರ ಆ ಕಗ್ಗಾಡಿನ ಆ ಒಂದು ಕಾಲಘಟ್ಟದಲ್ಲಿ ಆ ಶವವನ್ನ ಆ ಲಗೇಜನ್ನೆಲ್ಲ ಬಿಸಾಕಿ, ಅರ್ಧ ಲಗೇಜನ್ನ ಅಲ್ಲೇ ಒಂದಿಷ್ಟು ಕಟ್ಟಿಗೆಗಳನ್ನ ಇಟ್ಕೊಂಡು ಎತ್ಕೊಂಡು ಬರ್ತಾರೆ ಆ ಬಾಡಿಯನ್ನ. ಅಂದ್ರೆ ಇವ್ರ ಜೊತೆ ಇಬ್ರು ಆಳುಗಳು ಕೂಡ ಇರ್ತಾರೆ. ಅದನ್ನೆಲ್ಲ ಕೂಡ ಇಲ್ಲಿ ಲೇಖಕರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಂದಿನ ಬೆತ್ತವೊಂದರಿಂದ ಸಂಭವಿಸಿದ ದುರಂತವನ್ನ ಇಲ್ಲಿ ಹೇಳೋದ್ ಮಾತ್ರ ಆಗಿರ್ಲಿಲ್ಲ, ದೇವಜ್ಜಿಯ ಗಂಡ ಭಾರತದಲ್ಲಿ ಇಂಗ್ಲಿಷರ ಆಳ್ವಿಕೆ ಬಗ್ಗೆ ಇಟ್ಕೊಂಡಿದ್ದಂತ ಗೌರವದ ಭಾವನೆಯ ಮಹತ್ವದ ವಿವರ ಆಗಿದೆ. ಅಂದ್ರೆ ನಾವು ಬ್ರಿಟಿಷ್ ಆಡಳಿತದಲ್ಲಿ ಎಲ್ಲ ತುಂಬಾ ಹಂಗೆ ಹಿಂಗೆ ಅಂತ ನಾವು ಹೇಳ್ಬಿಡ್ತೀವಲ್ಲ, ಹಂಗೆ ಹಿಂಗೆ ಅನ್ನೋದಕ್ಕಿನ್ನ ಪ್ರಾಬ್ಲಮ್ಸ್ ಕೂಡ ಎಷ್ಟು ಕ್ರೂಷಿಯಲ್ ಆಗಿತ್ತು ಅನ್ನೋಂಥದ್ದು ಕೂಡ ಹೇಳ್ತಾರೆ. ಇಂಗ್ಲಿಷರ ಉದಾರ ಬುದ್ಧಿ, ನ್ಯಾಯ ನಿಷ್ಠೆ, ದೇವರೇ ಅವರನ್ನ ಇಲ್ಲಿಗೆ ಕಳಿಸಿದಾನೆ ಅನ್ನುವಂತಹ ರೀತಿನಲ್ಲಿ ಜನಗಳು ಮಾತಾಡ್ಕೊಳ್ತಾ ಇದ್ರು. ನಮ್ಮವ್ರಿಗೆಲ್ಲ ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಅವರು, ಹಂಗೆ ಹಿಂಗೆ ಅಂತೆಲ್ಲ. ಅವ್ರ ಬಗ್ಗೆ ಆ ಕುರುಡು ನಂಬಿಕೆಗಳು
ಎಷ್ಟು ಮಟ್ಟಿಗೆ ನಮ್ಮ ಜನಗಳಲ್ಲಿ ಆಳವಾಗಿ ಬೇರೂರಿತ್ತು ಅನ್ನುವಂಥದ್ದನ್ನು ಕೂಡ ಇಲ್ಲಿ ತುಂಬಾನೇ ಚೆನ್ನಾಗಿ ಹೇಳಿರುವಂತ ಪ್ರಯತ್ನವನ್ನ ನಾವು ಲೇಖಕರ ಮೂಲಕ ನೋಡ್ಬೋದು. ಆ ನಂತರ ಅದು ತಕ್ಷಣಕ್ಕೆ ಅವನನ್ನ ಸಾಯಿಸಿದ್ಮೇಲೆ ಗೊತ್ತಾಗುತ್ತೆ ಅವರ ಕೆಟ್ಟ ದುಷ್ಟ ಮತ್ತೆ ಆ ಒಂದ್ ರೀತಿ ಭ್ರಷ್ಟತೆಯ ಆಡಳಿತ ಯಾವ ರೀತಿ ಇತ್ತು ಅವ್ರದ್ದು ಅನ್ನುವಂಥದ್ದು. ಆ ಅದನ್ನ ಕೂಡ ಇಲ್ಲಿ ನಮ್ಗೆ ತುಂಬಾನೇ ಚೆನ್ನಾಗಿ ತಿಳಿಸ್ತಾ ಹೋಗುತ್ತೆ. ಒಟ್ಟಾರೆ ಒಂದು ಬೆತ್ತ, ಎರಡು ದೃಷ್ಟಿಕೋನ, ಎರಡು ಸನ್ನಿವೇಶಗಳು, ಇದೆಲ್ಲ ಕೂಡ ನಮ್ಗೆ ಅಂದ್ರೆ ಒಬ್ಬ ಹುಡುಗನ ಜೀವನದಲ್ಲಿ ದೇವಜ್ಜಿಯ ಗಂಡನ ಜೀವನದಲ್ಲಿ ಯಾವ ರೀತಿಯಾಗಿ ಆಗುತ್ತೆ ಅಂದ್ರೆ ಈ ಹುಡುಗನ್ಗೆ ಅದೊಂದು ಮೆಸೇಜ್, ಒಂದು ಪಾಠ ಆಗಿ ದೇವಜ್ಜಿ ಕಟ್ಟಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾಳೆ. ಅದೆಲ್ಲ ವಿಚಾರಗಳನ್ನ ಈ ಒಂದು ಪಾಠ ಮಾತಾಡ್ತಾ ಹೋಗುತ್ತೆ. ನಾಗರ ಬೆತ್ತ ಅಂದ್ರೆ ಅದು ಸಾಮಾನ್ಯವಾಗಿ ಒಂದು ಕೋಲಿನ ತರ ಇರುತ್ತೆ, ಬಿದಿರಿಂದು, ಅದಕ್ಕೆ ಬೆಳ್ಳಿದು, ಅದಕ್ಕೆ ಇದನ್ನ ಕಂಠವನ್ನ ಕಟ್ಟುವಂತದ್ದು ಅದೆಲ್ಲ ಕೂಡ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮೇಯ್ನ್ ಆಗಿ ಹೈಲೈಟ್ಸ್ ಅನ್ನು ಮಾತ್ರ ನಾನು ಇವತ್ತಿನ ಈ ತರಗತಿನಲ್ಲಿ ಮಾತನಾಡಿದ್ದೀನಿ. ಸೊ ಇಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೀನಿ ನಾನು. ಮೊದಲನೇ ಪ್ರಶ್ನೆ, ಸಣ್ಣ ಹುಡುಗ ಸೋದರತ್ತೆ ಮನೆಗೆ ಹೋಗಿ ಪಡೆದ ಅನುಭವಗಳನ್ನ ಸ್ವಾರಸ್ಯವನ್ನ ವಿವರಿಸಿ ಅಂತಿದೆ. ಅಲ್ಲಿ ಅವ್ರ ಅತ್ತೆ ಮನೆಗೆ ಅವನು ಹೋದಾಗ ಏನೇನೆಲ್ಲ ಅಲ್ಲಿ ಖುಷಿಯ ಕ್ಷಣಗಳನ್ನ ಕಳೆದ ಅದ್ರ ಬಗ್ಗೆ ಇಲ್ಲಿ ಉತ್ತರವನ್ನ ಕೊಟ್ಟಿದ್ದೀನಿ. ಸೊ ಆಮೇಲೆ ಸಣ್ಣ ಹುಡುಗನಿಗೆ ನೆನಪಿನ ಕಾಣಿಕೆಯಾಗಿ ಸಿಕ್ಕ ನಾಗರ ಬೆತ್ತದೊಂದಿಗಿನ ಸಂಬಂಧಗಳನ್ನ ವಿವರಿಸಿ. ಅಂದ್ರೆ ಆ ಸಣ್ಣ ಹುಡುಗ ಅತ್ತೆ ಮನೆಯಿಂದ ಬರುವಾಗ ಆ ನಾಗರ ಬೆತ್ತ ಯಾವ ರೀತಿ ಸಿಕ್ತು, ಅದಕ್ಕೆ ಯಾವ ರೀತಿ ಎಲ್ಲ ಹಾಕ್ಸ್ಕೊಂಡ್ರು, ರೆಡಿ ಮಾಡಿಸ್ಕೊಂಡ್ರು, ಅದನ್ನೆಲ್ಲ ಕೂಡ ನೀವು ಇಲ್ಲಿ ಬರೀರಿ, ಅಟ್ಯಾಚ್ಮೆಂಟ್ ಕೂಡ ಬರೀರಿ. ಸೊ ಪ್ರಶ್ನೆ 3, ದೇವಜ್ಜಿಯ ಭಾಗ್ಯವನ್ನ ಮುಕ್ಕಿ ತಿಂದದ್ದು ಒಂದು ನಾಗರ ಬೆತ್ತ ಹೇಗೆ ವಿವರಿಸಿ ಅನ್ನುವಂಥದ್ದಿದೆ. ಸೊ ಅದ್ರ ಬಗ್ಗೆನೂ ಕೂಡ ನೀವು ಬರೀಬೇಕಾಗತ್ತೆ. ಸೊ ಇಲ್ಲಿ 4ನೇ ಪ್ರಶ್ನೆ, ಬ್ರಿಟಿಷ್ ಆಡಳಿತದ ಬಗ್ಗೆ ಜನಸಾಮಾನ್ಯರಲ್ಲಿದ್ದ ಭಾವನೆಯನ್ನ ಕಥೆಯ ಹಿನ್ನೆಲೆಯಲ್ಲಿ ವಿವರಿಸಿ. ಅಂದ್ರೆ ಬ್ರಿಟಿಷರ ರೂಲಿಂಗ್ ಅನ್ನ ಯಾವ ರೀತಿ ನಮ್ ಜನ ಕುರುಡು ಜನರಾಗಿ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ರು, ಅವ್ರು ಏನೋ ಮಾಡ್ತಾರೆ, ನಮ್ಗೋಸ್ಕರ ಬಂದಿದ್ದಾರೆ, ದೇವ್ರು ಕಳ್ಸಿರೋದು ಅವ್ರನ್ನ ಅಂತ ಸುಮ್ನೆ ಇಲ್ದಿರೋ ಭ್ರಮೆಗಳಲ್ಲಿ ಹೆಂಗ್ ತೇಲ್ತಾ ಇದ್ರು ಅನ್ನುವಂಥದ್ದನ್ನ ಕೂಡ ನಾವು ಈ ಕಥೆಯನ್ನ ಬೇಸಾಗಿಟ್ಕೊಂಡು, ದೇವಜ್ಜಿ ಗಂಡ ಯಾವ ರೀತಿ ಅದನ್ನ ಇಟ್ಕೊಂಡಿದ್ದ, ಆದ್ರೆ ಅವನನ್ನೇ ಹೊಡೆದಾಕ್ತಾರವ್ರು, ಆ ವಿಚಾರಗಳನ್ನ ಒಂದು ರೀತಿನಲ್ಲಿ ನಾವು ಇಲ್ಲಿ ಉತ್ತರವಾಗಿ ಕೊಟ್ಟಿದೀವಿ. ಸೊ ಅದನ್ನು ಕೂಡ ನೀವು ನೋಡ್ಕೋಬಹುದು. ಇಷ್ಟು ನಿಮ್ಮ ನಾಗರ ಬೆತ್ತ ಪಾಠಕ್ಕೆ ಸಂಬಂಧಪಟ್ಟಂತ ಏನು ವಿವರಣೆ, ಕವಿ ಪರಿಚಯ ಮತ್ತು ಪ್ರಶ್ನೋತ್ತರಗಳು. ಸೊ ಈ ಒಂದು ಪಾಠ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ದಯಮಾಡಿ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಇಂಥದ್ದೇ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.